ಸಾರಿ ಸರ್, ಕೆಲವು ಅನಾನುಕೂಲಗಳಿಂದ ಲೇಟ್ ಆಗಿದೆ ನಮ್ಮ ಚಿತ್ರತಂಡದಿಂದ. ಬೇರೆ ಯಾವುದೋ ಚಿತ್ರತಂಡದಿಂದ ಒಂಚೂರು ಅನಾನುಕೂಲ ಆಗಿದೆ, ಬಂದರೆ ಕ್ಷಮೆ ಕೇಳ್ತೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾಗೆ ಮೊದಲನೇ ದಿವಸದಿಂದನೂ ಇಲ್ಲಿವರೆಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಪ್ರತಿಯೊಂದು ನಮ್ಮ ಜೊತೆ ಸಪೋರ್ಟ್ ಆಗಿ ನಿಂತು ಬಂದಿದ್ದೀರಾ. ಹಾಗೆಯೇ ನಮ್ಮ ಕೈವಾ ಚಿತ್ರನ ನಾವೇನು ಅಂದ್ಕೊಂಡಿದ್ವೋ ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡೋದ್ರಲ್ಲಿ ಮುಖ್ಯ ಪಾತ್ರನೂ ನಿಮ್ದಾಗಿರುತ್ತೆ. ಹಾಗೆ ನಾನು ಮೊದಲನೇ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಜಯತೀರ್ಥ ಸರ್ಗೆ. ಈ ಕೈವಾ ಇವತ್ತು ಇಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಿರೋದಕ್ಕೆ ನನಗೆ ಕಾರಣನೇ ಜಯತೀರ್ಥ ಸರ್. ಯಾಕಂದರೆ ಈ ಸ್ಕ್ರಿಪ್ಟು ನನಗೆ ಎಲ್ಲ ಕಡೆ ಹೇಳಿದ್ದೀನಿ ಆಲ್ರೆಡಿ, ಎಲ್ಲ ಕಡೆ ರೌಂಡ್ ಹೊಡೆದು ಲಾಸ್ಟಿಗೆ ನನಗೆ ಬಂತು. ಸೊ ಅದು ಆಲ್ಮೋಸ್ಟ್ ಇನ್ನೇನು ಆಗಲ್ಲ ಅನ್ನೋ ಸ್ಥಿತಿಲಿದ್ದಾಗ ನನಗೆ ಜಯತೀರ್ಥ ಸರ್ ಕತೆ ಹೇಳಿದಾಗ ಎಲ್ಲ ಗೊತ್ತಿಲ್ಲ, ವಿತಿನ್ ಫ್ರಾಕ್ಷನ್ ಆಫ್ ಇದರಲ್ಲಿ ಮುಗಿದೋಯ್ತು, ಸಿನಿಮಾನೂ ಮುಗಿದೋಯ್ತು, ರಿಲೀಸ್ ಆಗೋಯ್ತು, ಸಕ್ಸಸ್ ಮೀಟಲ್ಲಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆಯೇ ಎರಡನೇದಾಗಿ ಪ್ರೊಡಕ್ಷನ್ ಹೌಸ್ ನಮ್ಮ ರವೀಂದ್ರ ಸರ್, ಒಳ್ಳೆ ಪ್ಯಾಷನೇಟ್ ಪ್ರೊಡ್ಯೂಸರು. ಕನ್ನಡ ಚಿತ್ರರಂಗಕ್ಕೆ ಇಂಥ ಪ್ರೊಡ್ಯೂಸರ್ಗಳು ಬಂದಾಗ ನಾವು ಉಳಿಸ್ಕೊಬೇಕಾಗುತ್ತೆ. ಯಾಕಂದರೆ ಆ ಮನುಷ್ಯನ ನಾವು ಮೂರ್ತ ದಿವಸ ಅಂದರೆ ಸಿನಿಮಾ ಮೂರ್ತ ಆದಾಗಿಂದ ಹಿಡಿದು ನಾವು ಸಿನಿಮಾ ಕೊನೆ ಶೋ ನೋಡೋವರೆಗೂ ಆ ಮನುಷ್ಯನ ಮುಖಾನೇ ನೋಡಿರಲಿಲ್ಲ ನಾವು. ಸೊ ಅವ್ರ ಒಂಥರ ರೋಲೆಕ್ಸ್ ಅಂತ ಕರಿತಾ ಇದ್ವಿ ನಾವು. ಈ ವಾಟ್ಸಪ್ಪಲ್ಲಿ ಅದ್ರ ಮಗ ನೋಡಿದ್ರೆ ವಾಟ್ಸಪ್ಪಲ್ಲಿ ಡಿ ಪಿನೂ ಆಗ್ತಾ ಇರಲಿಲ್ಲ. ಅಂದರೆ ಅವ್ರಿಗೆ ಯಾವುದು ಲೈಮ್ ಲೈಟ್ ಬೇಡ ಸರ್, ನಾನು ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು, ನಾನು ನನ್ನ ಬ್ಯಾನರಿಂದ ಕನ್ನಡ ಚಿತ್ರಕ್ಕೆ ಏನೋ ಒಂದು ಕೊಡುಗೆ ಇಡಬೇಕು ಅಂತ. ಸೊ ಒಂದು ತುಂಬ ಒಳ್ಳೆ ಪ್ಯಾಷನೇಟ್ ಪ್ರೊಡ್ಯೂಸರು. ಹಾಗೆಯೇ ನಮ್ಮ ಇ ಪಿಗಳಾದಂಥ ನಮ್ಮ ಕೃಷ್ಣಪ್ಪ ಅವರು ಮತ್ತು ಬಾಲು ಸರ್, ನಮ್ಮ ವಿನೋದ್ ಅವರು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇನ್ಲಿ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಇಲ್ಲಿವರೆಗೂ ನಾನು ನಿಂತು ನನ್ನ ಒಬ್ಬ ಅಣ್ಣನಾಗಿ ನಿಂತು ಸಾಥ್ ಕೊಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಅಭಿಷೇಕ್ ಅಂಬರೀಶ್ ಅವ್ರಿಗಾಗಿರ್ಬೋದು, ನಮ್ಮ ಚಿಕ್ಕಬ್ರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನಿಲ್ಲ ಸರ್, ಎಲ್ಲರೂ ಹೇಳಿದ್ದಾರೆ, ಪ್ರೊಡಕ್ಷನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ಫಸ್ಟ್ ನಾವು ಈ ಸಿನಿಮಾ ರಿಲೀಸ್ ಬಿಫೋರ್ ಏನೇ ಅವ್ರಿಗೊಂದು ಶೋ ಅರೇಂಜ್ ಮಾಡಿದ್ವಿ ನಾವು. ಬಿಕಾಸ್ ಹಳೆ ಸಿನಿಮಾಗಳು, ಕೆಲವು ಸಿನಿಮಾಗಳ ಒಂದು ಇದೇನೋ ಲೈಕ್ ಅವ್ರ ಧಾರ್ಮಿಕ ವಿಚಾರಕ್ಕೆ ಸಮಸ್ಯೆ ಆಗಬಾರ್ದು ಅಂದ್ಬಿಟ್ಟು ನಾವು ಅವ್ರಿಗೆ ಶೋ ಅರೇಂಜ್ ಮಾಡಿ ಅವ್ರು ತೋರಿಸಿದಾಗ ಆ್ಯಕ್ಚುಲಿ ಫಸ್ಟ್ ಅವರೇ ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಕೂತಿದ್ರು ಸರ್. ಲೈಕ್ ನಮ್ಮ ದ್ರೌಪದಮ್ಮ ತಾಯಿನ ಇಷ್ಟು ಅದ್ಭುತವಾಗಿ ಯಾರು ತೋರಿಸಿಲ್ಲ. ಅಂದರೆ ನಮ್ಮ ಸಿನಿಮಾದಲ್ಲಿ ಏನು ಮಾಡಿದ್ರು ಸರ್, ಜಯತೀರ್ಥ ಸರ್ ಇನ್ ಡೆಪ್ತ್ ಹೋದ್ರು ಸರ್. ಆ ತಾಯಿ ಏನಕ್ಕೆ ಅಷ್ಟು ಆಚರಣೆ ಮಾಡ್ತಾರೆ, ಆಮೇಲೆ ತಿಗಳ ಜನಾಂಗದವರು ಯಾಕೆ ಅಷ್ಟೊಂದು ಆರಾಧನೆ ಮಾಡ್ತಾರೆ ಎಂಬ ಪ್ರತಿಯೊಂದು ಇನ್ ಡೆಪ್ತ್ ಹೋದಾಗ ಅವ್ರು ತುಂಬ ಖುಷಿ ಆಯಿತು.